ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಪ್ರತಿ ವರ್ಷದಂತೆ ಕಾಕತೀಯ ಶ್ರೀ ಸಿದ್ದೇಶ್ವರ ಜಾತ್ರೆ ಆದ ನಂತರ ಕಾಕತೀಯ ಸ್ಥಳೀಯರೆಲ್ಲರೂ ದವನದ ಹುಣ್ಣಿಮೆ ನಿಮಿತ್ತ ಸವದತ್ತಿಯ ಎಳ್ಳಕೊಳ್ಳದ ಯಲ್ಲಮ್ಮ ದೇವಿಗೆ ಹೋಗಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಡಲಿಗೆ ತುಂಬಿ ನಂತರ ಶ್ರೀ ಸಿದ್ದೇಶ್ವರ ಗುಡಿಗೆ ಬಂದು 2 ದಿನ ಇಲ್ಲಿಯೇ ವಾಸ ಮಾಡಿ ಕಾಕತೀಯ ಗ್ರಾಮದ ಎಲ್ಲ ಭಕ್ತರು ಪಡಲಿಗೆ ತುಂಬುತ್ತಾರೆ. ವಿಶೇಷವಾಗಿ ಜೋಗುಳದ ಬಾವಿಗೆ ತೆರಳಿ ಸಂಪ್ರದಾಯದಂತೆ ಹಡಲಗಿ ಅಥವಾ ಪಡಲಗಿಯ ರೂಪದಲ್ಲಿ ಆಚರಣೆ ಮಾಡಿ ಹಡಲಗಿ ತುಂಬಿ ತಾಯಿ ಯಲ್ಲಮ್ಮನ ದರ್ಶನಕ್ಕೆ ಶುದ್ಧ ಭಕ್ತಿಯಿಂದ ಎಲ್ಲರೂ ತಾಯಿಯ ದರ್ಶನ ಪಡೆಯುತ್ತಾರೆ. ನಂತರ ಅದೇ ಮಾರ್ಗವಾಗಿ ಸೊಗಲದ ಸೋಮೇಶ್ವರ ದೇವಾಲಯಕ್ಕೆ ತೆರಳಿ ಪೂಜೆ ನೆರವೇರಿಸುತ್ತಾರೆ. ನಂತರ ಕಾಕ್ತಿಗೆ ಬಂದು ಕಾಕತೀಯ ಶ್ರೀ ಸಿದ್ದೇಶ್ವರ ದೇವಾಲಯಕ್ಕೆ ಮರಳಿ ಬಂದು ಅಲ್ಲಿಯೇ 2 ದಿನಗಳವರೆಗೆ ಹಡಲಗಿ ತುಂಬಿ ಗ್ರಾಮದ ಎಲ್ಲರೂ ಕೂಡಿಕೊಂಡು ಶುದ್ಧ ಭಕ್ತಿಯಿಂದ ಜಾತ್ರೆ ಮಾಡಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಮರಳುತ್ತಾರೆ. ಅಪ್ಪಣ್ಣ ಅಗಸರ್ ಜೊತೆ ರಾಮಗೌಡ ಪಾಟೀಲ್, ಕಾಕತಿ.